ಫಾಲೋ ಮಾಡಬೇಕು ನಿಯಮಗಳು, ಗ್ರೇ ಏರಿಯಾ ಏನು, ಇದೆಲ್ಲ ಸ್ಟಡಿ ಮಾಡೋದು. ಒಂದು ಸ್ಟಡಿ ಮಾಡೋಕ್ಕೆ ತುಂಬ ಜನ ಮಿಸ್ ಮಾಡ್ತೀವಿ. ವಾಟ್ ಯು ಥಿಂಕ್ ದಟ್ ಇಸ್? ಕಮ್ ಟು ದ ಪಾಯಿಂಟ್. ಡೋಂಟ್ ಎಕ್ಸ್ಪ್ಲೈನ್ ಅದರ್ ಥಿಂಗ್ಸ್. ನೀವು ಇನ್ನೋಸೆಂಟ್ ಆಗಿರೋರು ಏನು ಮಾಡಬೇಕು ಅಂತ ಕೇಳಿದಾಗ ನೀವೆಲ್ಲ ಸ್ಟಡಿ ಮಾಡಿರ್ತೀವಿ. ಏನೇನು ರೂಲ್ಸ್ ಏನು, ಸ್ಟ್ರಾಟಜೀಸ್ ಏನು, ಗ್ರೇ ಏರಿಯಾ ಏನು, ನಿಯಮ ಏನು, ಸೋತ್ರೆ ಏನು, ಗೆದ್ರೆ ಅರ್ಥ ಆಗೋಗಿರುತ್ತೆ. ಇವರು ಇದನ್ನ ಮಾಡ್ತಾರೆ ಅಂದಾಗ ನಾವೇನ್ ಮಾಡಬೇಕು? ಇನ್ನೆರಡು ಟೀಮ್ ಇಟ್ಕೊಂಡು ನಾವೇನ್ ಇರಬೇಕು? ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಅಪೋನೆಂಟ್ ವೆಲ್, ಅಪೋಸಿಷನ್ ಅಲ್ಲಿ ಇರೋರಲ್ಲಿ ಹೈಟು ಬಿಲ್ಟು ನೀವು ಮಾತಾಡಿದ್ರೆ ನಿಮ್ಮ ಟಾಸ್ಕ್. ಇನ್ನೋಸೆಂಟ್ ಈಸ್ ದ ವರ್ಡ್. ಇನ್ನೋಸೆಂಟ್ ಆಗಿ ಆಡೋರು ಏನ್ ಮಾಡಬೇಕು? ನ್ಯಾಯವಾಗಿ ಅವರು ಆಡ್ತಾ ಇದ್ದಾರೆ. ಸರ್, ಫಾರ್ ಎಕ್ಸಾಂಪಲ್ ಒಂದು ಟಾಸ್ಕ್ ಅಲ್ಲಿ ವಾಟರ್ ಗನ್ ಟಾಸ್ಕ್ ಅಲ್ಲಿ ದಾಳಿ ಮಾಡ್ಬೇಕಾದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಬೇಕಾಗಿತ್ತು. ಅವಾಗ ನನ್ನ ಕರ್ತವ್ಯ ಯಾರು ಬರ್ಲಿಲ್ಲ. ಅವಾಗ ಹೊಟ್ಟೆ ಹಸ್ಕೊಂಡು ಕೂತಿರ್ಬೇಕಾದ್ರೆ ಅವನು ಎದುರುಗಡೆ ನೋಡೋದು ನೋಡ್ತಾ ಇರ್ತಾನೆ. ಎದುರುಗಡೆ ಇರೋ ಒಂದು ಹೋಟ್ಲಲ್ಲಿ ಒಂದು ಫ್ಯಾಮಿಲಿನೂ ಯಾರೋ ಕುತ್ಕೊಂಡ್ಬಿಟ್ಟು ನಾಲ್ಕು ಊಟ ಆರ್ಡರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಈ ಕಡೆ ಅವನಿಗೆ ಒಂದು ಬಂದಿರೋದಲ್ಲ. ಓಡದಿದ್ದು ಯಾರಿಗೆ ಕೇಳ್ತೀರಿ? ಇದು ನ್ಯಾಯನ? ನಾನು ನ್ಯಾಯವಾಗಿ ಹುಟ್ಟಿದ್ದೀನಿ, ಇದು ಓಕೆನಾ? ಅವ್ರು ಇವರು ರಿಮೆಂಬರ್ ಒನ್ ಥಿಂಗ್, ನೀವು ಹುಟ್ಟಿರೋದು ನೀವು ಬಾಳ ಬದುಕಕ್ಕೆ. ನೀವು ಬಾಳ ಬದುಕೋದಕ್ಕೆ ಅವಶ್ಯಕತೆ ಆದಂಥ ಒಂದು ತಲೆ, ಅದರ ಒಳಗಡೆ ಥಿಂಕಿಂಗು, ನೋಡೋದಕ್ಕೆ ಎರಡು ಕಣ್ಣು, ಅರ್ಥ ಆಗೋಕ್ಕೆ ಒಂದು ಬುದ್ಧಿ, ಒಂದು ನಾಲ್ಗೆ, ಮಾತಾಡೋದಕ್ಕೆ ಒಂದು ಬಾಯಿ, ಎರಡು ಕೈ, ಎರಡು ಕಾಲು. ಕೈ ಕೆಲಸ ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನು ಮಾಡುತ್ತೆ. ಕಾಲು ನಿಮಗೆ ಎಲ್ಲಿ ಹೋಗಬೇಕು ಅನ್ಸುತ್ತೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಮನಸ್ಸಲ್ಲಿ ಕೆಲವು ವಿಚಾರಗಳು ಬಂದಾಗ ಸ್ನೇಹಿತರು ಯಾರು, ಶತ್ರುಗಳು ಯಾರು, ಯಾರ ಹತ್ರ ನಾವು ಹೇಗೆ ಇರಬೇಕು, ನಾವು ಏನು ಮಾಡಬೇಕು ಅಂತ ಓವರ್ ಆಲ್ ಥಿಂಕಿಂಗ್ ಪ್ಯಾಕೇಜ್ ಇಸ್ ಕಾಲ್ಡ್ ಅ ಹ್ಯೂಮನ್ ಬೀಯಿಂಗ್. Understand? Yes, sir. You have to strategize. ಕ್ರಿಕೆಟ್ ಒಂದು ಬಾಲ್ ನೋಡಿರ್ತೀರಿ ಸರ್. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಅಗೇನ್ ಅಂಡ್ ಅಗೇನ್. ಒಬ್ಬ ಬೌಲರ್ ಬೌಲಿಂಗ್ ಮಾಡಕ್ಕೆ ಬಂದಾಗ ಒಬ್ಬ ಬ್ಯಾಟ್ಸ್ಮನ್ ಕೈ ಇಷ್ಟು ಬ್ಯಾಟ್ ಇರುತ್ತಮ್ಮ. ಬಾಲಿಗೆ ಕಂಪೇರ್ ಮಾಡಿದ್ರೆ ಬ್ಯಾಟ್ ಎಷ್ಟು ದೊಡ್ಡದು? ಇಟ್ ಈಸ್ ನಾಟ್ ಈವನ್ 10% ಆಫ್ ದ ಬ್ಯಾಟ್, ದ ಬಾಲ್. ಅವ್ನು ಇಟ್ಕೊಳ್ತಾನೆ, ಬೌಲರ್ ಬೌಲಿಂಗ್ ಮಾಡ್ತಾನೆ, ಬಾಲ್ ಇಲ್ಲಿವರೆಗೆ ಬಂದಿರುತ್ತೆ, ಹೊಡಿತಾನೆ, ಬಾಲ್ ಕಟ್ ಆಗುತ್ತೆ, ಆ ಕಡೆ ಹೋಗುತ್ತೆ, ಎಡ್ಜಾಗುತ್ತೆ, ಸ್ಲಿಪ್ ಆಗುತ್ತೆ. ಈಗ ಹೋಗಿ ಒಬ್ಬ ಬ್ಯಾಟ್ಸ್ಮನ್ ಬೌಲರ್ಗೆ ಇದು ಯಾವ ನ್ಯಾಯ? ಹೆಂಗಪ್ಪ ನೆಟ್ಟಿಗೆ ತಾನೇನಪ್ಪ ಆಗಬೇಕು ಅಂದರೆ ದಟ್ ಈಸ್ ಕಾಲ್ಡ್ ಡಿಸೀವಿಂಗ್. ಆ್ಯಂಡ್ ದ ಬ್ಯಾಟ್ಸ್ಮನ್ ಈಸ್ ರೆಡಿ ಫಾರ್ ದ ಡಿಸೀವಿಂಗ್. ಯಾರ್ಯಾರು ಡಿಸೀವಿಂಗ್ ರೆಡಿ ಇಲ್ವೋ ನಮ್ಮ ಏರಿಯಾಗಳಲ್ಲಿ ಆಡ್ತಾ ಇದೀವಮ್ಮ. ಡಿಸೀವಿಂಗಿಗೆ ರೆಡಿಯಾಗಿ ಯಾರು ರೆಡಿ ಆಗಿದ್ದಾರೋ ದೇಶಕ್ಕೆ ಆಡ್ತಾ ಇದ್ದಾರೆ. Intelligence can only make you write a good exam paper, Anusha avare. Smartness will make all the intelligent people keep for work. ನಾವು ಅವ್ರನ್ನೆಲ್ಲ ಹೈರ್ ಮಾಡಿ ಜೀವನ ಮುಂದೆ ಹೋಗ್ತಿರ್ಬೇಕಾದ್ರೆ ಸ್ಮಾಲ್ ರೂಲ್ಸ್ ಟ್ವೀಟಿಂಗ್ ಇವೆಲ್ಲ ನಡೆದಿರುತ್ತೆ. ಅದಕ್ಕೊಬ್ಬ ಅಲ್ಲಿ ಉಸ್ತುವಾರಿ ಇರ್ತಾನೆ, ಫೌಲ್ ಅಂತ ಹೇಳ್ತಾನೆ. ಇದ್ರ ಮೇಲೆ ನೀರಿದ್ದಾದ್ರೆ ನಾವು ಬಂದು ಮಾತಾಡ್ತೀವಿ. ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಏನಿದೆ, ಯಾವಾಗ ಇಟ್ ಗೋಸ್ ಅಗೇನ್ಸ್ಟ್ ದಿ ಎಥಿಕ್ಸ್ ಆಫ್ ಸರ್ಟನ್ ಥಿಂಗ್ಸ್, ದ ಎಥಿಕ್ಸ್ ಆನ್ ದ ಮಾರಲ್ ಆಫ್ ದ ಗೇಮ್, ಆವಾಗ ಏನಾಗುತ್ತೆ, ನಾವು ಇದೇನು ಅಡ್ರೆಸ್ ಮಾಡೋಕ್ಕೆ ಇನ್ನೋಸೆಂಟ್ ಆಗಿ ನ್ಯಾಯವಾಗಿ ಆಡೋಕ್ಕೆ ಇನ್ನೆರಡು ಗುಂಪು ಏನು ಮಾಡಬೇಕು ಅಂದಿದ್ರೆ ಐ ಸ್ವೇರ್ ಆ ಎರಡು ಗುಂಪು ಸೇರ್ಕೊಂಡು ಇನ್ನೇನಾದ್ರು ಮಾಡ್ಬೋದಿತ್ತಲ್ಲ. 2 versus 2 ಇನ್ ಮ್ಯಾಥಮ್ಯಾಟಿಕ್ಸ್ ಇಸ್ ಕಾಲ್ಡ್ ಈಕ್ವಾಲಿಟಿ. ಬಟ್ ಅಲ್ಲಿ ಎರಡು ಗುಂಪು ಚೆನ್ನಾಗಿ ಆಡೋಕ್ಕೆ ಏನೇನು ಬೇಕೋ ಮಾಡೋಕ್ಕೆ. ಯಾಕಂದ್ರೆ ನೋಡಿದ್ರು ಒಂದು ಗೇಮ್ ಎಲ್ಲೂ ಹೋಗ್ತಾ ಇಲ್ಲ. 4 ಜನ ಒದ್ದಾಡ್ತಾ ಇದ್ದಾರೆ ಬಾಲ್ ಇಟ್ಕೊಂಡು, ಎಲ್ಲೂ ಹೋಗ್ತಾ ಇಲ್ಲ. ಗೇಮ್ ಬಂದಾಗ ಒಂದು ಸ್ಟ್ರಾಟಜಿ ಬಂದರೆ ಹಿಂಗೆ ಆಗೋದು ಅಂತ ಬಂದಾಗ ಏನಾಗುತ್ತೆ, ಅವ್ರು ಮಾಡಕ್ಕೆ ಹೋಗ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡಾಗ ಇನ್ನೆರಡು ಗುಂಪು ಆ ಸ್ಟ್ರಾಟಜೈಸ್ ಮಾಡಿಕೊಂಡು ನೀವು ಒಂದಾಗಿದ್ದಿದ್ರೆ ಬೇರೆ ಆಗಿರೋದು. That's your debate, personal. Let me sum it up. ಸರಿ ತಪ್ಪು ಸೇರಿಗಿರೋ ಕಾಂಪಿಟೇಷನ್ ಅಂತ ಬಂದಾಗ ಇಲ್ಲಿ ಕೆಲವರು ಹೇಳಿದ್ರು ಸರ್ವೈವಲ್ ಎಲ್ಲ ಅಂತ ಬಂದಾಗ ನಾವು ಇಲ್ಲಿ ಉಳ್ಕೋಬೇಕು ಅಂದಾಗ ಸಿಕ್ಕಾಪಟ್ಟೆ ಓಪನ್ ಇರಬೇಕಂದ್ರೆ ತಲೆ. ನೆವರ್ ಫರ್ಗೆಟ್ ಅನುಷ ಅವರೇ, ಈಗ ಯಾರಾದರೂ ಒಬ್ಬ ವ್ಯಕ್ತಿ ಸ್ಟ್ರಾಟಜೈಸ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೇಳಿಸ್ಬೇಕು. ನಿಮ್ಮ ಕಣ್ಣು ನಿಮಗೆ ಮೋಸ ಮಾಡ್ಬೋದು. ಯಾಕಂದ್ರೆ ನಿಮ್ಮ ಕಣ್ಣಿಗೆ ಮೋಸ ಮಾಡೋಕ್ಕೇ ಒಂದು ನಡೀತಾ ಇರ್ಬೋದು. ಓಕೆ, ನಿಮ್ಮ ಕಣ್ಣಿಗೆ ಮೋಸ ಮಾಡೋಕ್ಕೆ ಒಂದು ನಡೀತಾ ಇರ್ಬೋದು. ಬೈ ಎಂಡ್ ಏನಾಗ್ಬಿಡುತ್ತೆ, ನಾನು ನ್ಯಾಯವಾಗಿದ್ದೆ, ನೀನು ಮೋಸ ಮಾಡಿದೆ, ಸೊ ಓಕೆ ಬಾಯ್
ಆ ವ್ಯವಹಾರ ಎಡಿಟ್ ಆಗ್ತಾ ಇದ್ದೀನಿ ನಾನು. ಒಳಗಡೆ ನಿಂತಿರೋರು ಏನಂತಾರೆ, ಕೆಲವ್ರಿಗೆ ಕಣ್ಣೀರು ಬರುತ್ತೆ, ಕೆಲವ್ರಿಗೆ ಕಣ್ಣೀರು ಬರಲ್ಲ, ಪಾಪ ಅಳ್ತಾರೆ. ಇನ್ನು ಒಂದು 2 ಸೀಸನ್ ಬಾಗ್ಲತ್ತ ನೋಡ್ತಾರೆ ಇರ್ತಾರೆ. ಆಮೇಲೆ ಕಿಚನ್ ಹತ್ರ ಗುಲಾಬ್ ಬರುತ್ತೆ, ಊಟಕ್ಕೆ ಹೋಗ್ತಾರೆ. ಯಥಾ ಪ್ರಕಾರ ಒಂದು ಬಿಗ್ ಬಾಸ್ ಒಳಗಡೆ ನಡೀತಾ ಇರುತ್ತೆ, ನೀವು ಮನೆಗೆ ಹೋಗಿ ನೋಡ್ತಾ ಇರ್ತೀರ. ನಾವು ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಇದಿರೋ ತಾವು, ಉಳ್ಕೊಂಡಿರೋ ತಾವು, ಇನ್ನೂ ಅವಕಾಶಗಳು ತುಂಬ ಇದ್ದಾವೆ ಅಂದಾಗ ಐ ವಿಲ್ ಟೆಲ್ ಯು, ಹೈ ಟೈಮ್ ವೇಕಪ್ ಏನ್ರಿ? ಎಸ್ ಸರ್. ನಮ್ಮ ಹನುಮಂತು ಅವಾಗೂ ಬಿಡ್ತಾ ಇರ್ತಾರಲ್ಲ, ಅದೆಷ್ಟು ಮುಖ್ಯನೋ ನಮ್ಮ ತಲೆಗೂ ಒಂದು ಓಪನ್ ಆಗ್ತಾ ಇರ್ಬೇಕು, ಅದು ಬಹಳ ಮುಖ್ಯ. ಏನು ಓಕೆ. ನೋ ಪವರ್ ಟು ಟಾಕ್ ಅಬೌಟ್ ದಟ್ ಪವರ್ ಟಾಕ್. ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಟ್ರಿ, ಅದು ಇದು ಅನ್ನೋ ಒಂದಷ್ಟು ವಿಷಯಗಳು ಬರುತ್ತೆ. ನಾವೇನು ಮಾತಾಡೋದು ಆ ಒಂದು ಮೂಮೆಂಟ್ ಅಲ್ಲಿ ಅನ್ಸಿರ್ಬೇಕಲ್ಲ, ಯಾಕಂದ್ರೆ ಗರ್ಸ್ ಆಗ್ಬಿಟ್ರು. ಮನೆ ಬೆಚ್ಚಿದ ನಾಲಾಯಕ ಅವರಲ್ಲಿ ಮುನ್ನೂರು ಗುಣ ಸ್ವಲ್ಪ ಕಡಿಮೆ ಇದೆ. ಎಲ್ಲೋ ಅವ್ರ ತನ ಅನ್ನೋದು ಬಿಟ್ಕೊಟ್ಟು ಅವರು ಇರೋದು ಅದೇನೋ ದೊಡ್ಡ ಮಹಾನ್ ತಪ್ಪು ನಾನು ಮಾಡಿಲ್ಲ ಅಂತ ನಂಗೆ ಅನ್ಸುತ್ತೆ. ಬಟ್ ಅದೇ ಒಂದು ರೀತಿ ನಿಲ್ಸ್ಕೊಂಡು ಪ್ರತಿ ಬಾರಿ ಅದು ಹೇಳಿದ್ರೆ ಅದು ನನಗೂ ಬೇಜಾರಾಗ್ತದೆ. ಇವಾಗ ಟಾಸ್ಕ್ ಆಡೋದು, ವಿಕ್ರಮ್ ಬರ್ತಾರೆ, ಮಂಜನ ಬರ್ತಾರೆ, ನಾನು ಹಿಂಗೆ ಆಡೋದು ಅಂತ ನನ್ನೇ ಕ್ವಶನ್ ಕೇಳಿದ್ರು. ಸೂಪರ್ ಸಂಡೇ ಸುದೀಪ ಈ ರಾತ್ರಿ 9 ಗಂಟೆಗೆ. ಅಬ್ಜೆಕ್ಷನ್ ಇವರು ಸನ್ಫ್ಲವರ್ ಆಯಿಲ್ ಕೇಳಿದ್ದು ನನ್ನ ಕ್ಲೈಂಟ್ ಕೇಳಿದ್ದು ಪ್ಯೂರ್ ಸನ್ಫ್ಲವರ್ ಆಯಿಲ್, ಆದ್ರೆ ಇವ್ರು ಕೊಟ್ಟಿದ್ದು ಇದ್ರನ್ನೇನು ಸನ್ಫ್ಲವರ್ ಕೊಟ್ಟು ಇದೆ. ಆದ್ರೆ ಒಳಗೆ ಏನು ವ್ಯತ್ಯಾಸ ಮಿಲ್ಲೋಡ್? ವ್ಯತ್ಯಾಸ ಇದೆ. ಸುಳ್ಳಿಗೂ ಸತ್ಯಕ್ಕೂ ಇರೋ ವ್ಯತ್ಯಾಸ, ಕಳ್ಳನಿಗೂ ಪೊಲೀಸ್ಗೂ ಇರೋ ವ್ಯತ್ಯಾಸ, ಚಂದ್ರಿಗೂ ಚಿನ್ನಕ್ಕೂ ಇರೋ ವ್ಯತ್ಯಾಸ, ಕ್ರಿಕೆಟ್ಗೂ ಹೀರೋಗಿರೋ ವ್ಯತ್ಯಾಸ. ಇಲ್ಲಿದೆ ನೋಡಿ ಸಾಕ್ಷಿ. ಈ ಫಿಗರ್ ಬಾಯ್ Not this boy. Example ಸಾಕ್ಷಿ ಇಷ್ಟ ಇದೆ. ಯಾಕಂದ್ರೆ ಫಿಲ್ಮ್ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯಿಂದ ಮಾಡಲಾಗುತ್ತೆ. ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡಬಹುದು. ಅಂದ್ರೆ ಏನು ಮುಂದೆ ಬರೀ ಪ್ಯೂರ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್. ಹುಷಾರಾಗಿರಿ. ಬೈ ಬೈ. ಬಾಕಿ ಸಖತ್ತಾಗಿತ್ತಲ್ವಾ? ಈ ನೆಲದ ಕಲೆಗಳು ಕೂಡ ಸಖತ್ತಾಗಿದೆ. ಇದನ್ನು ತೆಗೆಯೋದು ಕಷ್ಟ ಇದೆ. ಇದೇನು ಕಷ್ಟ ಇಲ್ಲ. ಹೊಸ ವಿಮ್ ಅಲ್ಟ್ರಾ ಪ್ರೋ ಫ್ಲೋ ಕ್ಲೀನರ್. ಇದರ ಅಲ್ಟ್ರಾ ಪ್ರೋ ಟೆಕ್ನಾಲಜಿ ಹಲವಾರು ಕಲೆಗಳನ್ನು ತೆಗೆಯುತ್ತೆ 100% ಮತ್ತು ಸುಗಂಧ ದೀರ್ಘ ಸಮಯ ಇರುತ್ತೆ. ವಿಮ್ ಫ್ಲೋ ಕ್ಲೀನರ್ ಕಂಪ್ಲೀಟ್ ಕ್ಲೀನ್ ಎಷ್ಟು ಅಂದ್ರೆ ಕಲೆ ಆಗಿಲ್ಲ ಅನ್ನುವಷ್ಟು. ದೀಪ ಎಷ್ಟು ಸಮಯ ಉಳಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ದಿವಾನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಒಂದು ಸಮುದ್ರ 2 ಶರೀಸಮ್ಮ, ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಬಿಡಿ ಆಂಟಿ. ನಿಮ್ಮ ಈ ಸುಂದರ ಪ್ರಯತ್ನಗಳು ಹೀಗೆ ಮುಂದುವರಿಯಲಿ. ನೋವನ್ನು ನಾವು ನಿವಾರಿಸುತ್ತೇವೆ. ಅಮೃತಾಂಜಲಿ ಎಲ್ಲ ನೋವುಗಳನ್ನು ಹೋಗಲಾಡಿಸುತ್ತದೆ. ನೀನು ಕಾಲೇಜ್ನಲ್ಲಿ ಟ್ರೆಕಿಂಗ್ ಮಾಡ್ತಿದ್ಯಲ್ವಾ? ಚಿಕ್ಕಪಲ್ಲಿ ಮಿಸ್ ಮಾಡಲ್ಲ? ಈಗ ಇದನ್ನು ಮಿಸ್ ಮಾಡೋದು ಸಾಧ್ಯ ಇಲ್ಲ. ಬೆಟ್ಟ ಹತ್ತೋದಂದ್ರೆ ಸುಂದರ ಜೊತೆ ಏನಾದರೂ ಮಕ್ಕಳನ್ನ ತೋರಿದ್ರು. ಎಲ್ಲ ಮ್ಯಾನೇಜ್ ಆಗುತ್ತೆ. ನೀನು ಚಹಾ ಕುಡಿ, ಮತ್ತೆ ಮನಸ್ಸಿನ ಮಾತಾಡ್ತೀನಿ. ಟಾಟಾ ಟೀ ಗೋಲ್ಡ್ ಮರದ ಮಾತು ಕೇಳಿ. ಟಾಟಾ ಟೀ ಗೋಲ್ಡ್ ಕೇರ್ ಇದರಲ್ಲಿದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದು ನಿಮ್ಮ ಕೇರ್ ತಗೊಳುತ್ತೆ. ಟಾಟಾ ಟೀ ಗೋಲ್ಡ್ ಕೇರ್. ಇದರಲ್ಲಿ ಚೋಳ ರಾಜಕುಮಾರಿ ಜಗದೇಕ ಸುಂದರಿ. ಎಷ್ಟೊಂದು ಲಕ್ಷಣವಾದ ಮುಖ ಅಲ್ವಾ? ಟೆರೆಸ್ನಲ್ಲಿ 98% ಪ್ರೋಗ್ರೆಸ್ ರೇಟ್. ಇದು ನೀಡುತ್ತೆ ನಿಮ್ಮ ಲಕ್ಷಣವಾದ ಮುಖಕ್ಕೆ ಅಂದವಾದ ಗ್ಲೋ. ಟೆರೆಸ್ ಗ್ಲೋ. ಡೈನೋಸಾರ್ ಉಳಿದ ಜೀವನವನ್ನು ಸಂತೋಷದಿಂದ ಕಳೆಯಿತು.
ಇನ್ನೂ 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 ಇದೆ. ಅದು ದೇಶದ ಮಗಳನ್ನು ನಿಮ್ಮ ಹೊಸ AI ಅಸಿಸ್ಟೆಂಟ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಈಗ 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತದಿಂದ ಇದೆ. ನಾನು ಅಮೃತದಿಂದ ತಗೊಳಕ್ ಶುರು ಮಾಡಿದ್ರೆ ಆರಾಮಾಗಿದ್ದೀನಿ. ಕಾಕ್ರೋಚ್ ಇದನ್ನು ಸಾಯಿಸಿದ್ರೆ ಅದೊಂದೇ ಸಾಯುತ್ತೆ. ಉಳಿದ ಕಾಕ್ರೋಚಸ್ ಏನ್ ಮಾಡೋಣ? ಇದನ್ನು ತಿಂದು ಜಿರಳೆಗಳು ಸತ್ತು ಹೋಗುತ್ತೆ ಮತ್ತೆ ಉಳಿದ ಜಿರಳೆಗಳನ್ನು ಹೊಡೆದು ಬಿಡಿಸುತ್ತೆ. ಈಗ 99 ರೂಪಾಯಿಯ ಪ್ಯಾಕ್ನಲ್ಲೂ ಕೂಡ ಭರವಸೆ ನೀಡಲಾಗುವುದಿಲ್ಲ, ಗೆಲ್ಲಲಾಗುತ್ತದೆ. ನನ್ನ ಭರವಸೆ ಕೇವಲ ಟಾಟಾ ಸಾಲ್ಟ್. ದೇಶದ 100 ಉಕ್ಕಿನ ಲ್ಯಾಬ್ ಟೆಸ್ಟ್ಗಳ ಪ್ರಕಾರ ಕೇವಲ ಟಾಟಾ ಉಕ್ಕಿನ ನೀರು ಎಲ್ಲಕ್ಕಿಂತ ಹೆಚ್ಚಿಸುತ್ತದೆ. ಅದಕ್ಕಾಗಿ ದೇಶದ ನಂಬರ್ 1 ಆಯ್ಕೆ ಟಾಟಾ ಸಾಲ್ಟ್. ವಾವ್, ಫೇಸ್ ನಂತಾದ್ರೂ ಬಾಡಿಯಲ್ಲಿ ಬಾಡಿಯನ್ನು ಪಡೆದಾಗ ಬೆಳೆದಾಡುವೆ. ಪಾನ್ಸ್ ಬಾಡಿ ಲೋಷನ್ ಇದರ ನೈಸರ್ಮೈಡ್ ಆಕ್ಷನ್ ಡೀಪ್ಸ್ ಆಗಿ ಸ್ಕಿನ್ ಗ್ಲೋ ಹೊಂದಿಸುತ್ತೆ. ನೆರೆಯಲ್ಲಿ ಫೇಸ್ ನಂತದ್ದು ಬಾಡಿಯನ್ನು. Now, my question to the entire house, ಇಡೀ ಮನೆಗೆ ನಾನು ಕೇಳಬೇಕಾಗಿರೋದು, ಸ್ಟ್ರಾಟಜೈಸ್ ಮಾಡುವಂಥ ಕಲೆಗಳನ್ನು ಅರ್ಥ ಮಾಡಿಕೊಂಡು ಯಾರು ನಿಮಗೆ ಸ್ಟಾರ್ಟ್ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಎಷ್ಟನಾಗಿದೆ ಕೈಯಲ್ಲಿ. ಧರ್ಮ ಕೀರ್ತಿ ನಿಮಗೆ ಅರ್ಥ ಆಗಲ್ಲ, ಒಂದ್ಸಲ ಕನ್ಫ್ಯೂಸ್ ಇದಾಗುತ್ತೆ ಸರ್. ಅರ್ಥ ಆಗ್ತಾ ಇಲ್ಲ ಅಂತ ಅಷ್ಟೇ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಆಗ್ತದೆ ಸರ್. ದೆನ್ ಈ ಮಾತಿಗೆ ಯಾರು ಕೈ ಎತ್ತಿಲ್ವೋ, ಇಫ್ ಯು ಆರ್ ಲಕ್ಕಿ, that's maybe you'll be inside another 3 weeks. ಒಳ್ಳೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ವಿಚಾರ ಏನಂದ್ರೆ, ಆ ಮನೆಯಲ್ಲಿ ಬರೋ ಟಾಸ್ಕ್ಸ್, ಅಲ್ಲಿ ನಡೀತಾ ಇರೋ ವಿಚಾರಗಳನ್ನ ಬಿಟ್ಟು ಬೇರೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿಮಗೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ವೇಕ್ ಅಪ್, ಗೆಟ್ ಗೋಯಿಂಗ್ ವಿತ್ ವಾಟ್ ಇಸ್ ಗಿವನ್ ಟು ಯು. ನಿಮ್ಮ ಮನೆಯಲ್ಲಿರೋ ಟಾಸ್ಕ್ಸ್, ನಿಮ್ದು ನಿಮ್ಮ ವಿಚಾರ ಇಷ್ಟು ಬಿಟ್ಟರೆ ನಿಮಗೆ ಏನಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಟೆಲ್ ಮಿ ದಟ್. And we are talking about innocence, honesty, manipulation, what is it? ಹೇಳಿ, ಒಂದು ಸಲ ಹೋಗಿ ಒಂದೊಂದು ಇಷ್ಟು ತಿಂಗಳಿಂದ ಹೋಗಿದ್ದೀವಲ್ಲ, ನಿಮ್ಮ ಜೀವನ ಅರ್ಥ ಮಾಡ್ಕೊಂಡು ಎಲ್ಲರೂ ಬೇಡ, ಒಂದು 4 ವಾರ 5 ವಾರದಿಂದ ಓಡಾಡಿ ಬಿಗ್ ಬಾಸ್ ಆಡೋಕ್ಕೆ ಮುಂಚೆ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿತ್ತು ಬಿಗ್ ಬಾಸ್ ಹೋಗ್ತೀನಿ ಅಂತ? ಎಸ್ ಸರ್. ಆ 4 ವಾರ ಹೇಗಿತ್ತು? ಎಷ್ಟು ತಯಾರಿ ಮಾಡಬೇಕು ನೀವು, ಯಾಕಂದ್ರೆ ನೀವು ಮನೇಲಿ ಇರಲ್ಲ. ಮನೆಗಳಿಗೆ ಏನು ವ್ಯವಸ್ಥೆ, ತಂದೆ ತಾಯಿ ಯಾರು ನೋಡ್ಕೊಳ್ಳೋದು, ಮನೇಲಿ ಹೆಂಡತಿ ಮಕ್ಕಳಿಂದ ನೋಡ್ಕೊಳ್ಳೋದು ಯಾರು, ಅನ್ನೋ ವ್ಯವಸ್ಥೆ ಹೆಂಗೆ, ನಾನೆಲ್ಲೋ ಸಾಲ ಮಾಡಿದ್ದೀನಿ ಅವ್ರಿಗೆ ಏನು ಹೇಳ್ಬಿಟ್ಟು ಬರಬೇಕು, ಇಲ್ಲ ನಾನು ಬರೋ ದುಡ್ಡಿಂದ ಯಾರು ವಸೂಲಿ ಮಾಡಬೇಕು, ಅದೆಲ್ಲ ಹೇಳಿ ಒಳಗೆ ಬಂದ ಮೇಲೆ ಯು ಆರ್ ಡನ್. ಹೌ ಶುಡ್ ಯು ಬಿ ದ ಓನ್ಲಿ ಥಿಂಗ್ ಇವಾಗ ನಿಮಗೆ ಹ್ಯಾಪಿ ಆಗೋದು ವೆನ್ ಯು ವಿನ್. ನೀವೇನು ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ಅನುಷಾ ಅವರೇ, ಆಲ್ ಟೆಕ್ನಿಯಸ್ ಥಿಂಗ್ ಬಿಕಾಸ್ ನೀವು ಯಾರು ಸಮಾಜನ ಫೇಸ್ ಮಾಡ್ತಾರಲ್ಲ ಮೇಡಮ್, ಅಲ್ಲಿರೋ ಕೇವಲ 14-13 ಜನ ಅಷ್ಟೇ ಅದನ್ನು ಫೇಸ್ ಮಾಡಬೇಕು. ಅದರಲ್ಲಿ 3 ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಮೈನಸ್ ಆದರೆ ಇನ್ನೊಂದು 8 ಜನ. ಆ 8 ಜನದಲ್ಲಿ ಮೆಂಟಲಿ ನೀವು ಡಿಸೈಡ್ ಆಗಿರ್ತಾರೆ, ಈ ಇಬ್ಬರು ವೇಸ್ಟ್ ಅಂತ. ಅದ್ರಲ್ಲಿ ಉಳಿದಿರೋದು 6 ಜನ. 6 ಜನದಲ್ಲಿ ಇನ್ನೊಂದೇನೋ ಲೆಕ್ಕದಲ್ಲಿ ಟೋಟಲ್ 4 ಜನ. ಆ್ಯಕ್ಚುಲಿ ನಿಮ್ಮ ಮನೆ ಒಳಗಡೆ ಕೂತಿರೋರು ಎಲ್ಲರೂ ಹ್ಯಾಂಡಲ್ ಮಾಡ್ತಾ ಇರೋದು ಬರೀ 4 ಜನನ. ವೆದರ್ ಯು ಅಗ್ರಿ ಆರ್ ನಾಟ್. ಸಿಂಪ್ಲಿಫೈ ಥಿಂಗ್ಸ್. ಈಗ ನೆಕ್ಸ್ಟ್ ಗಾಡಿ ಹೋಗೋಣ. ಸೊ ವೆರಿ ಬ್ಯೂಟಿಫುಲ್ ಕಾರ್, ತುಂಬ ಸಕ್ಸಸ್ಫುಲ್ ಇದೆ ಕೆಲವರಿಗೆ, ಒಡ್ಸ್ಕೊಂಡಿದ್ದಾರೆ ಇದನ್ನು ಮಾತಾಡಿ. ಪವರ್ಫುಲ್ ಕಾರ್, ಯಾವ ದೊಡ್ಡ ಹೆಸರು ಇದ್ದಾರೋ ಒಂದು ಪವರ್ಫುಲ್ ಕಾರ್ಡ್, ದಟ್ ಈಸ್ ಕಾಲ್ಡ್ ವುಮನ್ ಕಾರ್ಡ್. ಯಾರಿಗಾರ ಏನೋ ಹೇಳಕ್ಕಿದ್ದರೆ ನಿಮಗೆ ಹೇಳ್ತೀನಿ. ಎಸ್ ಸೂರ್ಯ ಅವರೇ? ಚೈತನ್ಯ ಪರವಾಗಿ ಸರ್ ಸರ್. ಯಾಕಂದರೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ ಸರ್ ಮಾತನ್ನ. ಏನೋ ಒಂದು ಸಬ್ಜೆಕ್ಟ್ನ ಎಲ್ರಿಗೂ ತೊಗೊಂಡೋಗ್ಬಿಡ್ತಾರೆ.
ಇಂಡಿಯಾ ತೊಗೊಂಡೋಗಿ ಬ್ರಿಟಿಷ್ನ ಕರ್ಕೊಂಡ್ಬಂದ್ಬಿಡ್ತಾರೆ ಸರ್. ಆ ಥರ ವರ್ಡ್ಗಳೆಲ್ಲ ಬಂದ್ಬಿಡ್ತವೆ. ಅದು ಅವ್ರಿಗೆ ತುಂಬ ಸೂಟ್ ಆಗುತ್ತೆ ಸರ್ ಹ್ಯೂಮನ್ ಕಾರ್ಡ್. ಬೇರೆ ಯಾರಾದ್ರು ನೋಡಿ, ನೋ ಪವರ್ ಟು ಟಾಕ್ ಅಬೌಟ್ ದಟ್ ಪವರ್ ಕಾರ್ಡ್. ಎಸ್ ಪ್ಲೀಸ್. ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಈಕ್ವಲ್ ಆಗಿ ನಾವು ಫೈಟ್ ಮಾಡ್ತಾ ಇದೀವಿ ಸರ್. ನಾವು ನಮ್ಗೆ ಇವತ್ತು ಆಗ್ತಾ ಇಲ್ಲ ಅಥವಾ ಏನೇ ಪ್ರಾಬ್ಲಮ್ಸ್ ಇದ್ರು, ನಮ್ಮ ಮಂತ್ಲಿ ಪ್ರಾಬ್ಲಮ್ಸ್ ಇದ್ರು ನಾವು ಅದನ್ನ ಎಲ್ಲೂ ಹೇಳ್ಕೊಳ್ದೆ, ಎಲ್ಲೂ ಬಿಟ್ಕೊಳ್ದೆ ಆ ಟಾಸ್ಕ್ನ ಅವತ್ತೇ ಆಡಿದ್ದೀವಿ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಆಲ್ ದ ವುಮೆನ್ ಹೂ ಆರ್ ಸಿಟಿಂಗ್ ಹಿಯರ್. ದೇ ಆಲ್ ಡಿಸರ್ವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫ್ರಮ್ ಮೈ ಸೈಡ್. ಅದೆಲ್ಲೂ That is called, what you just now said is a humanity. ಅದು ನಿಮ್ಮ ವುಮೆನ್ ಸ್ಪಿರಿಟ್ ಅಂತ ತಗೊಂಡ್ರೆ ಚಂದ. ವುಮೆನ್ ಸ್ಪಿರಿಟ್, ವುಮೆನ್ ಸ್ಟ್ರೆಂತ್, ಅದು ನೀವು ಮಾತಾಡಿದ್ದು. ಅದು ನೀವು ಮಾತ್ರ ಅಲ್ಲ ರೀ, ನಮ್ಮ ಮನೆಗಳಲ್ಲೂ ಎಲ್ಲ ಕಡೆನೂ ನಾವು ಎಲ್ಲ ಲೇಡೀಸ್ಗೂ ತಿಳಿಕೊಡ್ತೀವಿ ಅದರಲ್ಲಿ. ಯಾಕಂದ್ರೆ the mental trauma you people go through, we cannot understand. ಈಗ ಅದಲ್ಲ, ಅದು ಮೋಸ್ಟ್ಲಿ ಪ್ಲೇ ಮಾಡಿಲ್ಲ ಸರ್ ಯಾರು. ಎಲ್ಲೂ ಏನು ನಡೆಯಲ್ಲ ಅಂದಾಗ, ವೀಕ್ ಅಂದಾಗ ಒಂದು ಹೆಣ್ಣು ಮೇಲೆ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ವುಮೆನ್ ಕಾರ್ಡ್ ಯಾರಿಗೆ ಸೂಟ್ ಆಗುತ್ತೆ ಬರೀ? ಎಸ್ ಶಿಶಿರ್ ಸರ್ ಸೈಜ್ ಅವ್ರಿಗೆ ಸೂಟ್ ಆಗುತ್ತೆ ಸರ್. ಕೆಲವೊಂದು ಸತಿ ಈ ಥರ ಏನಾದರೂ ಗೊಂದಲಗಳಾದಾಗ ಒಂದಷ್ಟು ಮಾತುಗಳು ಬರುತ್ತೆ ಸರ್ ಬಾಯಲ್ಲಿ. ಯಾವಾಗ ಹೆಣ್ಣು ಮಕ್ಕಳು, ಈ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಟ್ರಿ ಅದು ಇದು ಅನ್ನೋ ಒಂದಷ್ಟು ವಿಷಯಗಳು ಬರುತ್ತೆ. ನಾವೇನು ಮಾತಾಡಲ್ಲ ಸರ್ ನಿಜವಾಗ್ಲು. ಅವರು ಹೇಳೋದಕ್ಕೆ ನಾವೇನು ಮಾತಾಡಲ್ಲ. ಬಟ್ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡ್ಬಿಟ್ರೆ ಏನೋ ವರ್ಡ್ಗಳು ಬರುತ್ತೆ ಸರ್. ಬಟ್ ಅವಾಗ ಒಂದ್ಸತಿ ನಾವೇ ಹೌದಾ ಏನು ಮಾತಾಡಿದ್ವಿ ನಾವು ಹಂಗೆ ಅನ್ಸಿರ್ಬೇಕಲ್ಲ, ಯಾಕಂದ್ರೆ ಗರ್ಲ್ಸ್ ಆಗ್ಬಿಟ್ಲು. ಬಟ್ ಅವರೇ, ಇಟ್ಸ್ ವೆರಿ ಪವರ್ಫುಲ್ ಕಾರ್ಡ್ ಇಫ್ ಯೂಸ್ಡ್ ಇನ್ ದ ರೈಟ್ ವೇ. ದ ರೈಟ್ ವೇ. ಯಾವ ಶಕ್ತಿ ಯುಕ್ತಿ ಇರುವಂಥ ಒಂದು ಹೆಣ್ಣು ಮಕ್ಕಳ ಮೇಲೆ ಹಿಂಗೆ, ಹೆಣ್ಮಕ್ಳ ಮೇಲೆ ಹಂಗೆ ಅನ್ನೋದು ನೆಸೆಸಿಟಿ ಇಲ್ಲ. ಯಾಕಂದ್ರೆ ಹೋಗಿ ದೇಶ ರಾಜ್ಯ ಆಳಿರೋಂಥ ಒಂದು ಟ್ಯಾಲೆಂಟು ಶಕ್ತಿಗಳು ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯೊಳಗೆ ವುಮನ್ ಕಾರ್ಡ್ ಅಂತ ಇದ್ದಿದ್ದು ನನ್ನ ತಾಯಿಗೆ ಅವು ಅಕ್ಕ ಇವತ್ತು ಅವ್ರು ಇಲ್ಲ, ಇಲ್ಲಿಂದ ಬರುತ್ತೆ ಅಷ್ಟೇ. ದಾಟ್ಸ್ ಕಾಲ್ಡ್ ವುಮನ್ ಕಾರ್ಡ್. ಹಾಗಂತ ನಾನು ಬರೀ ಚೈತ್ರ ಅವ್ರಿಗೆ ಹೇಳಿಲ್ಲ. ಈಗ ಒಂದು ಚಿಕ್ಕದಾಗಿ ಪ್ರಪಂಚ ಹೆಂಗೆ ಅಂತ ಹೇಳೋದಕ್ಕೆ ನಾವೇನು ಹೇಳಿದಪ್ಪ, ನೀವು ಶಿಶಿರ್ ಹೇಳಿದ್ದು. ಹೀಗೆ ತಾನೇ ನಡೆಯೋದು. ಇದು ಲವ್ಲಿ ಕಾರ್ಡ್. ಸೋಲೋ ಟೈಮಲ್ಲಿ ಅಥವಾ ಸೋತಾಗ ಅಥವಾ ಇನ್ನೊಂದು ರೀತಿಯಲ್ಲಿ ಒಂದು ಅಟೆನ್ಷನ್ಗೆ, ಇನ್ನೊಂದಕ್ಕೆ ಒಂದು 2 ರೌಂಡ್ ಎಲ್ಲರಿಗಿಂತ ಕಮ್ಮಿ ಇರೋದ್ರಿಂದ ಒಂದು 2 ರೌಂಡ್ ಕಮ್ಮಿ ಇದು, ವಾಟ್ ಎವರ್ ಇಟ್ಸ್ ಕಾಲ್ಡ್ ಸಿಂಪಲಿ ಕಾರ್ಡ್. ಅನುಕಂಪ ಸಿಕ್ಕಾಬಡಿ 10 ಅದರಿಂದ ಒಂದು ಸಿಂಪತಿ ಕಾರ್ಡ್ ಹೊಡಿತಾ ಇರ್ತಾರೆ. ಮಂಜು ಒಬ್ಬರನ, ಎಸ್ ಮಂಜು ಮಗು ಸರ್, ಯಾರಾದರೂ ಒಬ್ರು ನಾಮಿನೇಷನ್ ಆಗಿ ಪ್ರಕ್ರಿಯೆಯಿಂದ ಆಚೆ ಹೋಗ್ಬೇಕಾದ್ರೂ ಹೇಳ್ತಾರೆ. ಗೇಮಲ್ಲಿ ಕೆಲವೊಂದು ಯಾರಿಗಾದ್ರೂ ಹೆಣ್ಮಕ್ಳು ಗೇಟ್ ಬೀಳ್ತಿದ್ರು, ಹೆಣ್ಮಕ್ಳಾಗಿ ಅವರೇ ಹೊಡಿ ಅಂತ ಹೇಳಿದ ಹೋಗೋ ಅವ್ರು ಹೆಣ್ಮಕ್ಳು ಗೇಟ್ ಬೀಳ್ತಿದೆ, ಯಾರು ನೀವು ನೋಡ್ಕೋತಿಲ್ವಾ, ಅವ್ರಿಗೆ ಎಷ್ಟು ನೋವು ಬೀಳ್ತಿದೆ ಅಂತಲೂ ಹೇಳ್ತಾರೆ. ಆ ಸಿಂಪತಿನೂ ಹುಟ್ಟಿಸ್ಕೊಳ್ಳೋದು ಕೆಲವೊಂದು ಪೊಸಿಷನ್ಸಲ್ಲಿ, ಕೆಲವೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಮನೇಲಿ ತುಂಬ ಚೆನ್ನಾಗಿ ಬರ್ಸ್ಕೊತಿರೋದು ಐ ಥಿಂಕ್ ಅಲ್ಲ, ಡೆಫಿನೆಟ್ಲಿ ಅವರೇ ನನ್ನ ಪ್ರಕಾರ. ಬೇರೆ ಯಾರಾದರೂ ಮಾಡಿ ಸಿಂಪತಿ ಕಾರ್ಡ್ ಯಾಕೋ ನಿಮಗೆ ಸೂಟ್ ಆಗ್ತಾ ಇದೆಯಲ್ಲ ಧರ್ಮ ಕೀರ್ತಿರಾಜ್ ಅವರೇ? ಹೌದು, ಅಂದ್ರೆ ನಿಮ್ಗೆ ಏನಕ್ಕೂ ಕೈ ಎತ್ತಲ್ಲ, ನೀವು ಏನಕ್ಕೂ ಬೇಕು ಮೈಂಡ್. ನೋ ಫೀಲ್ ಬ್ಯಾಡ್, ನಥಿಂಗ್ ಪರ್ಸನಲ್ ಅಂತ ಹೇಳ್ತೀರ. ಇಟ್ ಈಸ್ ಪರ್ಸನಲ್ ಸರ್. ಹೌ ಇಟ್ ಇಸ್ ನಾಟ್ ಪರ್ಸನಲ್. ಈಗ ನೀವು ಹೋಗಿ ಅವ್ರ ಕ್ಯಾಪ್ಟನ್ ಆಗಬಾರ್ದು ಅನ್ನೋದಕ್ಕೆ ಹೊಡೆಯೋದು ನಿಮ್ಮ ಒಪಿನಿಯನ್ ತಾನೆ. ಅದು ಒಪಿನಿಯನ್ ಇದ್ದು, ಬಟ್ ನಥಿಂಗ್ ಪರ್ಸನಲ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದರೆ ಆ ವಿಷಯ ಕ್ಯಾಪ್ಟನ್ಸಿ ವಿಷಯ ಅಂತ ಬಂದಾಗ ನಾನು ಮಾತಾಡಿದ್ದು ಅಷ್ಟೇ. ಅದು ಮಸಿ ಹೊಡಿತಿದ್ದು ಅಷ್ಟಕ್ಕೇನೆ, ಬೇರೆನಿಲ್ಲ, ಬೇರೆ ನಥಿಂಗ್ ಎಲ್ಸ್. ಬಟ್ ವಾಟ್ ಇಸ್ ದಟ್ ನಥಿಂಗ್ ಪರ್ಸನಲ್? ಆ ಮೂಮೆಂಟಲ್ಲಿ ಅವ್ರ ತಡೆ ಏನೋ ಓಡ್ಬೇಕಾದ್ರೆ ನೀವು ಸಮಾಧಾನ ಮಾಡಕ್ಕೆ ಹೋಗ್ತೀರಿ. ಸಮಾಧಾನ ಮಾಡಕ್ಕೆ ಹೋದಾಗ ದೇರ್ ಆರ್ 2 ಥಿಂಗ್ಸ್ ಧರ್ಮ. ಒನ್, ನಮ್ಮೊಳಗಡೆ ಇರೋ ಗಿಲ್ಟ್, ಕರೆಕ್ಟ್. ಅದಿಲ್ಲ ಅಂದರೆ ನಾವೇ ಯಾರನ್ನ ಆಯ್ಕೆ ಮಾಡೋದು, ನಾವು ಸಮಾಧಾನ ಮಾಡಕ್ಕೆ ಹೋಗಲ್ಲ. ಸಮಾಧಾನ ಮಾಡಕ್ಕೆ ಹೋದಾಗ ನಥಿಂಗ್ ಪರ್ಸನಲ್ ಅಂದಾಗ ಟ್ರಸ್ಟ್ ಮೀ,
ಒಂದು ದೊಡ್ಡ ಕ್ವಶನ್ ಬರುತ್ತೆ ನಿಮ್ಮ ಬಗ್ಗೆ. ಎಲ್ಲರೂ ಕೇಳ್ಕೊಳ್ಳಿ, ಎಲ್ಲರಿಗೂ ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಇದ್ದಾರೆ ಪಾಪ. ಸ್ಪ್ರೇ ತಗೊಳಕ್ ಯಾಕೆ ಓಡ್ತಾ ಇದ್ದೀರಾ? ನಡ್ಕೊಂಡೋಗಿ